ಪಂಜಾಬಿ ಢಾಬಾಗಳಲ್ಲಿ ಸಿಗುವ ಫ್ಲೇವರ್ಫುಲ್ ಹಾಗೂ ಕ್ರೀಮಿ ಟೆಕ್ಸ್ಚರನ್ನು ಹೊಂದಿರುವಂತಹ ಮೂಂಗ್ ಮಖಾನಿಯ ರೆಸಿಪಿನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಪ್ಲೆಷರ್ ಕುಕ್ಕರ್ ಕನ್ನಡಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಪಂಜಾಬಿ ಢಾಬಾ ಸ್ಟೈಲಲ್ಲಿ ಮೂಂಗ್ ಮಖಾನಿನ ಹೇಗೆ ಮಾಡೋದು ಅಂತ ನೋಡೋಣ. ಕುಕ್ಕರ್ಗೆ 1 ಕಪ್ ಆಗುವಷ್ಟು 8 ಗಂಟೆಗಳ ಕಾಲ ನೆನೆಸಿರುವಂತಹ ಹೆಸರು ಕಾಳನ್ನು ಆ್ಯಡ್ ಮಾಡಿ ಇದಕ್ಕೆ 3 ಕಪ್ ನೀರನ್ನು ಸೇರಿಸಿ ಮೀಡಿಯಂ ಫ್ಲೇಮಲ್ಲಿ 3 ರಿಂದ 4 ವಿಷಲ್ನ ಕೂಗಿಸ್ಕೋಬೇಕು. ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಬೆಣ್ಣೆ ಅಥವಾ ತುಪ್ಪನ ಸೇರಿಸಿ ಬೆಣ್ಣೆ ಕರಗಿದ ನಂತರ 2 ಲವಂಗ, 1 ಇಂಚು ಚಕ್ಕೆ, 1 ಪುಲಾವ್ ಎಲೆ, 1 ಟೀ ಸ್ಪೂನ್ ಜೀರಿಗೆನ ಸೇರಿಸಿ ಸುಮಾರು 30 ಸೆಕೆಂಡ್ಗಳ ಕಾಲ ಲೋ ಫ್ಲೇಮಲ್ಲಿ ಹುರಿದುಕೊಳ್ಳಬೇಕು. ಈಗ ಇದಕ್ಕೆ ಸ್ಲಿಟ್ ಮಾಡಿರುವಂತಹ 2 ಹಸಿಮೆಣಸಿನಕಾಯಿ, 1 ಇಂಚ್ ಆಗುವಷ್ಟು ತುರಿದ ಶುಂಠಿ, 1 ಟೇಬಲ್ ಸ್ಪೂನ್ ತುರಿದ ಬೆಳ್ಳುಳ್ಳಿ, 2 ಸಣ್ಣಗೆ ಕತ್ತರಿಸಿದ ಈರುಳ್ಳಿನ ಸೇರಿಸಿ ಈರುಳ್ಳಿ ಮೆತ್ತಗಾಗುವವರೆಗೆ ಲೋ ಫ್ಲೇಮಲ್ಲಿ ಹುರಿದುಕೊಳ್ಳಬೇಕು. ಈಗ ಇದಕ್ಕೆ ಅರ್ಧ ಟೀ ಸ್ಪೂನ್ ಅರಿಶಿಣದ ಪುಡಿ, 1 ಟೀ ಸ್ಪೂನ್ ಅಚ್ಚಕಾರದ ಪುಡಿ, 1 ಟೀ ಸ್ಪೂನ್ ಧನಿಯಾ ಪೌಡರ್, ಅರ್ಧ ಟೀ ಸ್ಪೂನ್ ಗರಂ ಮಸಾಲೆ ಪೌಡರ್ನ ಸೇರಿಸಿ ಲೋ ಫ್ಲೇಮಲ್ಲಿ 5 ನಿಮಿಷಗಳ ಕಾಲ ಹುರಿದುಕೊಳ್ಬೇಕು. ಈಗ ಇದಕ್ಕೆ 1/4 ಕಪ್ ಟೊಮೆಟೊ ಪೇಸ್ಟ್ನ ಸೇರಿಸಿ ಟೊಮೆಟೊದ ಹಸಿ ವಾಸನೆ ಹೋಗೋ ತನಕನೂ ಲೋ ಫ್ಲೇಮಲ್ಲಿ ಹುರಿದುಕೊಳ್ಬೇಕು. ಟೊಮೆಟೊ ಪೇಸ್ಟ್ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಬೇಯಿಸಿರುವ ಹೆಸರು ಕಾಳನ್ನು ಆ್ಯಡ್ ಮಾಡಿ ಸ್ಟರ್ ಮಾಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಕಸ್ತೂರಿ ಮೇಥಿನ ಇದಕ್ಕೆ ಆ್ಯಡ್ ಮಾಡಿ ಇನ್ನೊಮ್ಮೆ ಸ್ಟರ್ ಮಾಡಿ. ಮೂಂಗ್ ಮಖಾನಿ ಕುದಿಯಲಿಕ್ಕೆ ಸ್ಟಾರ್ಟ್ ಆದ ಕೂಡಲೇ ಗ್ಯಾಸ್ನ ಫ್ಲೇಮನ್ನು ಲೋ ಮಾಡಿ 3 ಟೇಬಲ್ ಸ್ಪೂನ್ ಫ್ರೆಶ್ ಕ್ರೀಮನ್ನು ಆ್ಯಡ್ ಮಾಡಬೇಕು. ಹೈ ಫ್ಲೇಮಲ್ಲಿ ಕ್ರೀಮನ್ನು ಆ್ಯಡ್ ಮಾಡೋದ್ರಿಂದ ಮಸಾಲೆ ಒಡೆದು ಹೋಗುವಂಥ ಸಾಧ್ಯತೆ ಇರುತ್ತದೆ. ಫ್ಲೇಮಲ್ಲಿ ಇದನ್ನು ಸ್ಟರ್ ಮಾಡಿ ಗ್ಯಾಸ್ನ ಫ್ಲೇಮನ್ನು ಆಫ್ ಮಾಡಿ. ನಂತರ ಇದಕ್ಕೆ ಸಣ್ಣಗೆ ಕತ್ತರಿಸಿದ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ. ಢಾಬಾ ಸ್ಟೈಲ್ ಮೂಂಗ್ ಮಖಾನಿ ಈಗ ರೆಡಿಯಾಗಿದೆ. ರೆಸಿಪಿನ ಒಮ್ಮೆ ಟ್ರೈ ಮಾಡಿ. ರೆಸಿಪಿ ಹೇಗಾಗಿದೆ ಅಂತ ಮರೀದೆ ಕಮೆಂಟ್ ಮಾಡಿ. ರೆಸಿಪಿ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ, ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.